ಹೊಸ ಮೈಕ್ ಹಾಕೊಂಡಿದ್ವಲ್ಲ ಅದೇ ಮೇನ್ ಸ್ಟಫ್. ಅದಿಲ್ಲ ಅಂದ್ರೆ ನಿಮ್ಗೆ ಚಟಾಪಟ ಅಂತ ಸೌಂಡ್ ಬರ್ತಾನೆ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿರಿ, ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಮೈನ್ ಆಗಿ ಇವತ್ತು ಬಂದು ಎಲ್ಗಪ್ಪ ಹೋಗ್ತಿದೀವಿ ಅಂದ್ರೆ ಮೈಕ್ ಟೆಸ್ಟ್ ಮಾಡಕ್ಕೆ. ಹೊಸ ಮೈಕ್ ಹಾಕೊಂಡಿದ್ವಲ್ಲ, ಫುಲ್ ಅಪ್ಗ್ರೇಡ್ ಬಾಯ್ಸ್ ಲೈಫಲ್ಲಿ. ರೋಡ್ ಮೈಕು ಲೈಕ್ ಇನ್ನೇನ್ ಬೇಕು ಹೇಳಿ. ಲೈಕ್ ಇವಾಗ ನಿಮ್ಗೆ ವಾಯ್ಸ್ ಕ್ವಾಲಿಟಿ ಕ್ರೇಜಿ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಹೇಳಿ, ಸರಿ ಮಾಡೋಣ. ನಿಮ್ಗೂ ಹೇಳ್ಕೊಡ್ತೀನಿ ಲೈಕ್ ಯಾವ ತರ ಝೀರೋ ಡಿಸ್ಟರ್ಬೆನ್ಸ್ ಒಳಗೆ ರೆಡಿ ಮಾಡ್ಕೊಳ್ಳೋದು ಮೈಕ್ನ ಹೆಲ್ಮೆಟ್ ಒಳಗೆ ಅಂತ. ನೀವ್ ಎಂತ ಕಾಸ್ಟ್ಲಿ ಮೈಕ್ ಹಾಕಿ ವಿಂಡ್ ಬ್ಲಾಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ಚಟಪಟ ಅಂತ ಬರ್ತಾ ಇರುತ್ತೆ. ಆ ತರ ಬರ್ತಾ ಇಲ್ಲ ನೋಡಿ ಇದ್ರೊಳಗೆ. ಹೈ ಸ್ಪೀಡ್ಸ್ ಅಲ್ಲಿ ಆಬ್ವಿಯಸ್ಲಿ ಬಂದೇ ಬರುತ್ತೆ 200+ ಒಳಗೆಲ್ಲ, ಬಟ್ ಇದ್ರಲ್ಲಿ ಬರ್ತಾ ಇಲ್ಲ. ಏನಕ್ಕೆ ಅಂದ್ರೆ ಲೈಕ್ ಹೆಲ್ಮೆಟ್ ಇರುತ್ತೆ ಗೊತ್ತಾ, ಅದ್ರ ಕೆಳಗಡೆ ಒಂದು ಲೇಯರ್ ಬರುತ್ತೆ. ಆ ಲೇಯರ್ನ ಹಾಕಬೇಕು. ಹಾಕ್ದಲ್ಲೇ ನೀವು ಎಂಥ ದೊಡ್ಡ ಮೈಕ್ ಹಾಕಿದ್ರೂ ವೇಸ್ಟೇ. ಸೊ ಮೇನ್ ಆಗಿ ವ್ಲಾಗ್ ಯಾರು ಹೊಸಬ್ರಾಗಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್. 5K ಹತ್ರ ಇದೀವಿ, ಬೇಗ 5K ಮಾಡಿ ಬಿಸಾಕ್ರಿ. ಕ್ರೇಜಿ ಕಾಂಟೆಂಟ್ಗಳು ಮಾಡೋಣ ನೆಕ್ಸ್ಟ್ ಲೆವೆಲ್ ಆಗಿ. ಸೊ ಮಟ್ಟ ಮಧ್ಯಾಹ್ನ 4:15 ಇವತ್ತೊಂದು ಪ್ರಮೋಷನ್ ವಿಡಿಯೋ ಇತ್ತು ಬಾಯ್ಸ್, ಹೋಗ್ಲೇ ಇಲ್ಲ. ಗಾಡಿ ಫುಲ್ ಟಾಸ್ಕ್ ಆಗಿಬಿಟ್ಟಿತ್ತು, ಸೊ ಹೋಗೋಕ್ಕಾಗಿಲ್ಲ. ಸೊ ಈಗ ಹೋಗೋಣ, ಕಟಿಂಗ್ ಮಾಡಿಸ್ಬೇಕಾಗಿತ್ತು, ಮತ್ತು ಇನ್ನೊಂದು ಸ್ವಲ್ಪ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಒಂದೇ ಸತಿ ಹೋಗ್ಬಿಟ್ಟು. ಸೊ ಲೈಫಲ್ಲಿ ಏನು ಗೊತ್ತಾ, ಬಿಯಾಂಡ್ ಗರ್ಲ್ಸ್ ಗೋಲ್ಸ್. ಲೈಫಲ್ಲಿ ಹುಡುಗಿಯರಿಗಿಂತ ಗೋಲ್ಸ್ ಮುಖ್ಯ. ಹುಡುಗಿಯರೇನು ಕಾಸು ಮಾಡಾದ್ಮೇಲೆ ಸಿಗ್ತಾರೆ. ಯಾವ ಥರ ಕಾಸು ಮಾಡಿರಬೇಕು ಅಂದರೆ ಅವನ ಅಕ್ಕನ್ ಅವಳಲ್ಲ ಅವ್ರ ಅಮ್ಮ ಬರಬೇಕು, ಆ ಥರ ಕಾಸು ಮಾಡಿರ್ಬೇಕು ಲೈಫೊಳಗೆ. ಮಾಡೋಣ. ಇಲ್ಲಿ ಯಾರಿಗೂ ಮಟ್ ಮಧ್ಯಾಹ್ನ ಶಾರ್ಟ್ಸ್ ಹೊಡಿತಾವ್ರೆ. ನಮ್ಮ ಜನಕ್ಕೆ ರೂಲ್ಸ್ ಇಲ್ಲ, ಏನೂ ಇಲ್ಲ ಅಂದ್ಕೊಳ್ರಿ. ಯಾರೋ BJP ಕಡೆಯವರು, BJP ಅಲ್ಲ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಅಂತೆ. ನೋಡಿ ಇದು ನಮ್ಮ ಸರ್ಕಾರ. ಮೇನ್ ರೋಡಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದ್ರು ಮೇನ್ ರೋಡ್ ಮಧ್ಯದೊಳಗೆ ಪಟಾಕಿ ಹೊಡಿತಾರೆ ಬಾಯ್ಸ್. ಇರಬೇಕು ಸೆಲೆಬ್ರೇಷನ್ ಎಲ್ಲನೂ. ಯಾವ ಥರ ಇರ್ಬೇಕು ಸೆಲೆಬ್ರೇಷನ್ ಅಂದರೆ ಅವ್ರು ಮಾಡೋ ಕೆಲಸದೊಳಗೆ ಇರ್ಬೇಕು ಸೆಲೆಬ್ರೇಷನ್ನು. ಅದು ಬಿಟ್ಬಿಟ್ಟು ಖಾಲಿ ಪಲಾವ್ ನನ್ನ ಮಕ್ಕಳು ಕಾಸು ಮಾಡೋಕ್ಕೆ ಬರ್ತಾರೆ ಸರ್ಕಾರಕ್ಕೆ. ಏಯ್ ಹೊಂಟೋಯ್ತಾ ಇದೆ ಇವಾಗ ಬಸ್ ಮಧ್ಯದೊಳಗೆ. ದಿಸ್ ಈಸ್ ದ ಎಂಡ್ ಅಂತ ನಾನೇ ಆಮೇಲೆ ಹಾಕೋಬೇಕಾಗಿತ್ತು. ಆಮೇಲೆ ಸೆಲ್ಫ್ ಟ್ರೋಲು. ಬನ್ನಿ ಓಡೋಣ. ಫ್ಯೂಯಲ್ ಹಾಕಿಸ್ಬೇಕು ಬಾಯ್ಸ್. ಪವರ್ ಪೆಟ್ರೋಲ್ ರೈಟು 137-138 ರೂಪಾಯಿ ಆಗೈತೆ ಶೆಲ್ಲೊಳಗೆ. ಅಯ್ಯೋ ಅದೇ ದುಡಿಯೋದೆಲ್ಲ ಪೆಟ್ರೋಲ್ಗೆ ಹೋಗ್ಬೇಕು ನಾವಿನ್ನ. ಕಷ್ಟ ಐತೆ ಬೈಕರ್ಸ್ ಜೀವನ. ಅದು ಇನ್ನು ಸೂಪರ್ ಬೈಕ್ ಇಸ್ಕೊಳ್ಳೋರ್ ಕತೆ ಹೇಳ್ರಿ. XP 100 ಇಲ್ವೇ ಇಲ್ವಂತೆ ಎಲ್ಲೂ. ಎಲ್ಲ ಮನೇಲಿ ಸ್ಟಾಕ್ಗಳು ಮಾಡಕ್ತಾವ್ರೆ XP 100ನ. ವಾಯ್ಸು ಕ್ರೇಜಿ ಆಗಿ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಕಾಮೆಂಟ್ ಮಾಡಿ ಬಾಯ್ಸ್. ನನ್ಗೇನು ಗೊತ್ತಾ, ಮಕ್ಕದ ಮೇಲೆ ಹೇಳ್ಬಿಡ್ಬೇಕು, ಇದು ಪ್ರಾಬ್ಲಮ್ ಐತೆ, ಹಿಂಗೆ ಮಾಡ್ತಿದ್ಯಾ, ಇದು ಸರಿ ಇಲ್ಲ ಅಂತ. ತಪ್ಪಾದಾಗ ದಟ್ಸ್ ವೇರ್ ಖುಷಿ ಆಗೋದು ನನಗೆ. 2 ನಿಮಿಷ ಬೇಜಾರಾಯ್ತೀನಿ, ಆಮೇಲೆ ಖುಷಿ ಆಯ್ತೀನಿ. ಇಲ್ಲ ಅಂದರೆ ನೊಂದೋಗಿರ್ತೀನಿ ಜೀವನದಲ್ಲಿ. ಏನಿದು ಜನ ಏನು ಮಾಡಿದ್ರು ಹಂಗೆ ತಗೋತಾರಲ್ಲ, ಒಂದು ಕಡೆ ವ್ಯೂಸ್ ಇಲ್ಲ ಅದು ಇದು ಅಂತ ಆ ಥರ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲೈತಪ್ಪ ಇವತ್ತು. ಮತ್ತೆ ಬಾಯ್ಸ್ ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳಿದೆ. ಬರ್ತಾ ಗೊತ್ತಾಗುತ್ತೆ. ಏನು ಹೇಳ್ತಾ ಇಲ್ಲ ನಿಮ್ಗೆ. ಏನಿಗೆ ಗೊತ್ತಾ, ನೀವು ಟೆನ್ಷನ್ ಆಗ್ತೀರಾ ಒಂದು ರೌಂಡು, ಈ ವಯಸ್ಸಿಗೆ ಈ ಥರನ ಅಂತ. ಒಬ್ಬ ಮನುಷ್ಯ ಜಾಸ್ತಿ ಕೆಲಸ ಮಾಡೋದು ಯಾವಾಗ ಅಂದರೆ ಅವ್ನು ಡಿಸ್ರೆಸ್ಪೆಕ್ಟ್ ಆದಾಗ ಮತ್ತು ಈಗೋ ಹೊರಟಾದಾಗ. ಅವ್ರ ಲೈಫಲ್ಲಿ ಇರ್ತಾರೋ ಇಲ್ವೋ ಅದು ಮ್ಯಾಟ್ರೇ ಆಗಲ್ಲ. ಬಟ್ ಈಗೋ ಹೊರಟಾದಾಗ ಕೆಲಸಗಳು ಮಾತ್ರ ಜೋರಾಗಿ ಮಾತಾಡ್ತಾ ಇರಬೇಕು, ಜೋರಾಗಿ ಸೌಂಡ್ ಮಾಡ್ತಾ ಇರ್ಬೇಕು ನಮ್ಮ ಕೆಲಸ. ಹಸು ಮೇಲ್ಗಡೆ ಹೊಂಟೋಯ್ತಾ ಇದೆ ಇವಾಗ. ಸೊ ನಮ್ಮ ಇಂಡಿಯನ್ ರೋಡ್ಸ್ ಆರ್ ವರ್ಸ್ಟ್. ನಿಜವಾಗ್ಲೂ ಎಷ್ಟು ವರ್ಷ ಗೊತ್ತಾ ನಮ್ಮ ಇಂಡಿಯನ್ ರೋಡ್ಸು. ಹಸುಗಳನ್ನ ರೋಡಿಗೆ ಬಿಟ್ಟಿರ್ತಾರೆ. ಹಿರಿಯಣ ಪಾಸ್ ಆಗ್ಬಿಡ್ತೀನಿ ನೋಡಿ. ಸಿಗ್ನಲ್ ಬಿಟ್ಟಿಲ್ಲ ಅಂದ್ರೆ ಒಬ್ರು ಹೋದ್ರೆ ಹೋಯ್ತಾನೇ ಇರ್ತಾರೆ ಎಲ್ಲ. ದಿಸ್ ಇಸ್ ದ ಮತ್ತೆ ಬಾಯ್ಸ್ ಎಲ್ಲ ಹೆಂಗೆ ಇರ ಅಂತ ಎಲ್ಲ ಹೆಂಗೆ ಇರ. ಮತ್ತು ವೆದರು ಚೇಂಜ್ ಆಗಾಯಿತು, ಮಾನ್ಸೂನು ಸ್ಟಾರ್ಟ್ ಆಗಿದೆ. ಸೊ ಒನ್ ಆಫ್ ದಿ ಕ್ರೇಜಿಯೆಸ್ಟು ಟ್ರಕ್ಕಿಂಗ್ಗಳು ವಿಡಿಯೋ ಬರುತ್ತೆ ಬಾಯ್ಸ್. ಈ ಜೊತೆ ಒಳ್ಳೊಳ್ಳೆ ಟ್ರಕ್ಕಿಂಗ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಂಡೇಜ ಫಾಲ್ಸು ಟ್ರಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಡೋಣ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂದ್ಕೊಳ್ಳಿ. ಏನು ಗೊತ್ತಾ, ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ. ಬಂಡೇಜಿಗೆ ಹೋದರೆ ಫುಲ್ ಗ್ರೂಪೇ ಹೋಗಬೇಕು. ಸೊ ಫುಲ್ ಗ್ರೂಪ್ ಹೋಗೋಣ, ಮಸ್ತಾಗಿ ಜಾಲಿ ಮಾಡಿಕೊಂಡು ಬರೋಣ. ಬರೀ 1 ಡೇ ಟ್ರಕ್ಕಿಂಗ್ ಅಷ್ಟೇ. 14 ಕಿಲೋಮೀಟರ್ಸು 15 ಇರ್ಬೇಕು ಅನ್ಸುತ್ತೆ ಹೋಗ್ತಾ ಬರ್ತಾ. ನಡೀತದೆ ಬಾಯ್ಸ್, ನೆಕ್ಸ್ಟ್ ಲೆವೆಲಾಗಿ ಹೋಗೋಣ. ಆಮೇಲೆ ಗೋಪ್ರೋದು ಇನ್ನೊಂದು ಪ್ರಾಬ್ಲಮ್ ಆಯಿತು, ಬ್ಯಾಟ್ರಿಗಳೆಲ್ಲ ಬಲ್ಜ್ ಆಗಿಬಿಡೈತೆ.
ಇವಾಗ ಹೊಸ ತರಿಸ್ಬೇಕು, ಅದೊಂದು 10,000 ಟಾಸ್ಕು, 3 ಬ್ಯಾಟ್ರಿಗೆ 3,000 ಒಂದೊಂದು ಬ್ಯಾಟ್ರಿ. ಸೊ ಒಂದು ಕಡೆಯಿಂದ ಸೇವ್ ಮಾಡೋಣ ಅಂತ ಅನ್ಕೊತಾ ಇರ್ತೀನಿ, ಇನ್ನೊಂದು ಕಡೆಯಿಂದ ಹೋಯ್ತಾ ಇರ್ತದೆ. ಸೊ ಕಷ್ಟ, ಏನೋ ಮಾಡಬೇಕಲ್ಲಪ್ಪ ಅಂತ ಮಾಡೋದಷ್ಟೇ. ಸೊ ಇಷ್ಟೇ ಮೇನಾಗಿ ಇದೊಂದು ಶಾರ್ಟ್ ಬ್ಲಾಗ್ ಆಗಿರುತ್ತೆ, ವಾಯ್ಸ್ ಟೆಸ್ಟ್ ಮಾಡೋಕೆ ಅಷ್ಟೇ ಬ್ಲಾಗ್ ಮಾಡಿದ್ದು. ನಿಮಗೆ ಫೋಟೋ ಹಾಕ್ತೀನಿ ನೋಡಿ ಕೆಳಗಡೆ, ಅದೇ ಮೇನ್ ಸ್ಟಫು. ಅದಿಲ್ಲ ಅಂದರೆ ನಿಮಗೆ ಚಟಾಪಟ ಅಂತ ಸೌಂಡ್ ಬರ್ತಾನೆ ಇರುತ್ತೆ. ಎಂತ ನೀವು ಸೆಟಪ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಕೆಳಗಡೆ ನೀವು ಒಂದು ಫರ್ರು ಕೆಳಗಡೆ ಒಂದು ಶೀಟ್ ಥರ ಹಾಕಿಲ್ಲ ಅಂದರೆ ಎನಿವೇಸ್ ಸೌಂಡ್ ಬಂದೇ ಬರುತ್ತೆ. ನೀವು ಏನೇ ಮಾಡಿ ಹೆಂಗೆ ಇರಿ, ಆ ಸೌಂಡ್ ಮಾತ್ರ ಸ್ಟಾಪ್ ಆಗಲ್ಲ. ಸೊ ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ ಹೆಲ್ಮೆಟ್ನ. ನಿಮ್ದೂ ಸ್ವಲ್ಪ ನಾಯ್ಸ್ ರಿಡಕ್ಷನ್ ಆಗ್ಬಿಡುತ್ತೆ, ಸ್ವಲ್ಪ ಅಲ್ಲ ಕಂಪ್ಲೀಟಾಗಿ ಔಟ್ಸೈಡ್ ನಾಯ್ಸ್ ರಿಡಕ್ಷನ್ ಆಗುತ್ತೆ. ಮತ್ತು ಮೇಯ್ನಾಗಿ ಆ ಸೌಂಡ್ ಕಮ್ಮಿ ಆಗ್ಬಿಡುತ್ತೆ. ಚಟಪಟ ಪಟ ಅಂತ ಬರ್ತಾ ಇರುತ್ತಲ್ಲ ಆ ಸೌಂಡು, ಅದೇ ಮೇಯ್ನು. ಇರಿಟೇಷನ್ ಆಗುತ್ತೆ. ನಂದು ಅಷ್ಟೇ, ಯಾವ ಥರ ಗೊತ್ತಾ, ಹಂಗಂಜೆ ಬ್ಲಾಗ್ಗಳು ಮಾಡಿದ್ದೀನಿ ನಾನು. ಏನು ಅಂದರೆ ಎನಿಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್, ಅದನ್ನ ತುಂಬ ಫಾಲೋ ಮಾಡ್ತೀನಿ ಲೈಫೊಳಗೆ. ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಬೇಕು. ಪರ್ಫೆಕ್ಟ್ ಅನ್ನೋದು ಸ್ಟಾರ್ಟಿಂಗೇ ಯಾರ್ದು ಇರಲ್ಲ, ಏನೂ ಇರಲ್ಲ. ಹೋಗ್ತಾನೆ ಕಲಿಯೋದೆಲ್ಲನೂ. ಸೊ ಸ್ಟಾರ್ಟ್ ಮಾಡಿ ಏನೇ ಆದ್ರೂ. ಈ ಜಾತ್ರೆ ಲೈಟ್ಗಳು ಏನಕ್ಕೆ ಅಪ್ಗ್ರೇಡ್ ಮಾಡಿಸ್ತಾರಪ್ಪ ತಾರ್ಗೆ. ಏನು ಗೊತ್ತಾ, ರೇರ್ ವೀಲ್ ಡ್ರೈವ್ಗಳು ಇಸ್ಕೊಂಡು ಜಾತ್ರೆ ಥರ ರೆಡಿ ಮಾಡಿಸ್ಕೊತಾರೆ ಕಾರ್ಗಳನ್ನ. ಸೊ ನಾನು ಓಡ್ತೀನಿ, ಸ್ವಲ್ಪ ಕೆಲಸಗಳಿವೆ ಮುಗಿಸ್ಕೊಂಡು. ಸೊ ಮೇನಾಗಿ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ. ಸೊ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ದೆ. ಟೇಕ್ ಕೇರ್, ಟಾಟಾ, ಬಾಯ್.